ಶುಭ ಸ್ವಾಗತವನ್ನು ಕೋರ್ತಾ ನಾವು ದಿನಾಂಕ 20-21 ಫೆಬ್ರವರಿ 2026 ಕರ್ನಾಟಕಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಚಲಿತ ವಿದ್ಯಮಾನಗಳನ್ನು ಈ ತರಗತಿಯಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಈ ಹಿಂದಿನ ಎಲ್ಲ ಕರೆಂಟ್ ಅಫೇರ್ಸ್ಗಳನ್ನು ತಾವು KS ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಉಚಿತವಾಗಿ ಅವುಗಳನ್ನು ನೋಡ್ಬೋದು. ನಿಮ್ಮ ಪರೀಕ್ಷೆಗೆ ಅನುಕೂಲವಾಗ್ತಕ್ಕಂಥ ಕರೆಂಟ್ ಅಫೇರ್ಸ್ ಇದಾಗಿರುತ್ತೆ ನಮ್ಮ ಕರ್ನಾಟಕಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಇನ್ನು ತುಂಬ ವಿಷಾದನೀಯ ಸಂಗತಿ ಏನಂದರೆ, ಧಾರವಾಡದಲ್ಲಿ ಅನೇಕ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಿ. ನಿಮ್ಮ ಪ್ರತಿಭಟನೆಗೆ ತಕ್ಕ ಪ್ರತಿಫಲ ಸಿಗಲಿ, ಆದಷ್ಟು ಬೇಗ ಕಾಲ್ಫಾರ್ಮ್ಗಳಾಗಲಿ, ತಾವೆಲ್ಲರೂ ಓದಿ ನಿಮ್ಮ ಕನಸಿನ ಹುದ್ದೆಯನ್ನು ಪಡೆದುಕೊಂಡು ನಿಮ್ಮ ಕುಟುಂಬಕ್ಕೆ ನೆರವಾಗಿ ಮತ್ತು ನಿಮ್ಮ ತಂದೆ ತಾಯಿಗೆ ಹೆಮ್ಮೆ ಪಡುವಂತಹ ವಿಷಯವಾಗಲಿ ಅತಿ ಶೀಘ್ರದಲ್ಲಿ ಅಂತ ಎಲ್ಲರಿಗೂ ಶುಭ ಹಾರೈಸ್ತಾ ಆದಷ್ಟು ಬೇಗ ಕಾಲ್ಫಾರ್ಮ್ ಆಗಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ತರಗತಿಯನ್ನ ಆರಂಭ ಮಾಡೋಣ. ಮೊದಲನೇ ಒಂದು ಕರ್ನಾಟಕಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಚಲಿತ ವಿದ್ಯಮಾನ ಏನಂದ್ರೆ, DRDO ಮತ್ತು ಇಸ್ರೋ ಎರಡೂ ಸಹಯೋಗದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಒಂದು ಯಶಸ್ವಿ ಪರೀಕ್ಷೆ ಯಾವುದಂದ್ರೆ ಗಗನಯಾನ್ ಡ್ರೋನ್ ಪ್ಯಾರಾಚೂಟ್ ಪರೀಕ್ಷೆ ಯಶಸ್ವಿಯಾಗಿ ನಿರ್ವಹಣೆ ಮಾಡಿರ್ತಕ್ಕಂಥದ್ದು. ಇದನ್ನ ಯಾವುದರ ಸಹಯೋಗದಲ್ಲಿ ಮಾಡಲಾಗಿದೆ ಅಂದ್ರೆ DRDO ಮತ್ತು ಇಸ್ರೋ ಇವೆರಡೂ ಸಂಸ್ಥೆಗಳ ಸಹಯೋಗದಲ್ಲಿ ಇದನ್ನ ಡ್ರೋನ್ ಪ್ಯಾರಾಚೂಟ್ ಅನ್ನ ಯಶಸ್ವಿಯಾಗಿ ಪರೀಕ್ಷೆಯನ್ನ ಮಾಡಲಾಗಿರ್ತಕ್ಕಂಥದ್ದು. ಬೆಂಗಳೂರಿನ ಇಸ್ರೋ ಮತ್ತು DRDO ಜಂಟಿಯಾಗಿ ಒಂದು ಮಹತ್ವದ ಮೈಲಿಗಲ್ಲನ್ನ ಸಾಧಿಸಿರ್ತಕ್ಕಂಥದ್ದು. ಇನ್ನು ಯಾವಾಗ ಈ ಪರೀಕ್ಷೆ ನಡೀತು ಅಂದ್ರೆ ಫೆಬ್ರವರಿ 18, 2026 ಯಶಸ್ವಿಯಾಗಿ ಪರೀಕ್ಷೆಯನ್ನ ನಡೆಸಲಾಯಿತು. ಎಲ್ಲಿ ನಡೆಸಲಾಯಿತು, ಯಾವ ಸ್ಥಳದಲ್ಲಿ ಅಂದ್ರೆ ಚಂಡೀಗಢದಲ್ಲಿರುವ DRDO ಟರ್ಮಿನಲ್ ಬ್ಯಾಲಿಸ್ಟಿಕ್ಸ್ ರಿಸರ್ಚ್ ಲ್ಯಾಬೊರೇಟರಿನಲ್ಲಿ ಈ ಪರೀಕ್ಷೆಯನ್ನ ಮಾಡಲಾಯಿತು. ಇದನ್ನ ಹೆಸರು ನೆನ್ಪಿಟ್ಕೊಳ್ಬೇಕು, ಟರ್ಮಿನಲ್ ಬ್ಯಾಲಿಸ್ಟಿಕ್ ರಿಸರ್ಚ್ ಲ್ಯಾಬೊರೇಟರಿ ಅಂತಕ್ಕಂಥದ್ದು TBRL ಅಂತ ಕರಿತೀವಿ. ಈ ಪರೀಕ್ಷೆಯನ್ನ ನಡೆಸಿರ್ತಕ್ಕಂಥ ಸ್ಥಳ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇದನ್ನ ತಾವೆಲ್ಲರೂ ನೆನ್ಪಿಟ್ಕೊಳ್ಬೇಕು. ಇನ್ನು ಇದರಲ್ಲಿ ಬಳಸಿರ್ತಕ್ಕಂಥ ಟೆಕ್ನಾಲಜಿ ಯಾವುದಂದ್ರೆ ರೈಲ್ ಟ್ರ್ಯಾಕ್ ರಾಕೆಟ್ ಸ್ಲೈಡ್ ಅಂತಕ್ಕಂಥ ಒಂದು ಟೆಕ್ನಾಲಜಿಯನ್ನ ಬಳಸಿರ್ತಕ್ಕಂಥದ್ದು. ರೈಲ್ ಟ್ರ್ಯಾಕ್ ರಾಕೆಟ್ ಸ್ಲೈಡ್ ಈ ಸೌಲಭ್ಯದ ಮೂಲಕ ಈ ಯಶಸ್ವಿ ಪರೀಕ್ಷೆಯನ್ನ ಮಾಡಲಾಗಿರ್ತಕ್ಕಂಥದ್ದು. ಇದು ಅತಿ ವೇಗದ ಏರೋಡೈನಾಮಿಕ್ ಶಕ್ತಿಯನ್ನ ತಡೆದುಕೊಳ್ಳುವ ಸಾಮರ್ಥ್ಯವನ್ನ ಪತ್ತೆ ಹಚ್ಚತಕ್ಕಂಥ ಸಾಮರ್ಥ್ಯ ಹೊಂದಿದೆ. ಯಾರ ಸಹಯೋಗ ಅಂದ್ರೆ ಇಸ್ರೋ ಮತ್ತು DRDO ಸಹಯೋಗದೊಂದಿಗೆ ಇದನ್ನ ಮಾಡಲಾಗಿದೆ. ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರ ಇಸ್ರೋ ಮತ್ತು DRDOನ ಏರಿಯಲ್ ಡೆಲಿವರಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಜಂಟಿಯಾಗಿ ಇದನ್ನ ಅಭಿವೃದ್ಧಿ ಪಡಿಸಿರ್ತಕ್ಕಂಥದ್ದು. ಈ ಪ್ಯಾರಾಚೂಟ್ನ ವಿನ್ಯಾಸ ಯಾವ ರೀತಿ ಇದೆ ಅಂದ್ರೆ ಅತಿ ಹೆಚ್ಚಿನ ಸಾಮರ್ಥ್ಯದ ರಿಬ್ಬನ್ ಪ್ಯಾರಾಚೂಟ್ ಮಾದರಿಯಲ್ಲಿ ಇದನ್ನ ಸಿದ್ಧಪಡಿಸಲಾಗಿರ್ತಕ್ಕಂಥದ್ದು. 5.8 ಮೀಟರ್ ವ್ಯಾಸವನ್ನ ಇದು ಹೊಂದಿದೆ. ಇನ್ನು ಇದರ ಪ್ರಮುಖ ಕಾರ್ಯ ಏನಂದ್ರೆ, ಪ್ರಮುಖ ಕಾರ್ಯವನ್ನ ನೋಡುವುದಾದ್ರೆ ಗಗನಯಾತ್ರಿಗಳು ಇರುವ ಕ್ರೂ ಮಾಡೆಲ್ ಭೂಮಿಯ ವಾತಾವರಣಕ್ಕೆ ಮರುಪ್ರವೇಶಿಸುವಾಗ ಅತಿ ವೇಗದಲ್ಲಿರುತ್ತದೆ. ಆ ವೇಗವನ್ನ ಕಡಿಮೆ ಮಾಡಲು ಮಾಡ್ಯೂಲ್ ಅಲುಗಾಡದಂತೆ ಸ್ಥಿರತೆಯನ್ನ ಕಾಪಾಡಲು ಈ ಪ್ಯಾರಾಚೂಟ್ ಅನ್ನ ಬಳಸಲಾಗುತ್ತೆ. ಯಾರಾದ್ರೂ ಗಗನಯಾನ ಯಾತ್ರೆಯನ್ನ ಕೈಗೊಂಡ್ರೆ ಅವಾಗ ವಾಪಸ್ ಅವರು ಭೂಮಿಗೆ ಬರುವಾಗ ಆ ತರ್ತಕ್ಕಂತ ಒಂದು ಏನು ಇದಿರುತ್ತೆ ಅದರ ವೇಗವನ್ನ ಕಡಿಮೆ ಮಾಡ್ತಕ್ಕಂಥ ಸಾಮರ್ಥ್ಯವನ್ನ, ಕ್ರೂ ಮಾಡೆಲ್ನ ವೇಗವನ್ನ ಕಡಿಮೆ ಮಾಡ್ತಕ್ಕಂಥ ಸಾಮರ್ಥ್ಯವನ್ನ ಈ ಪ್ಯಾರಾಚೂಟ್ ಹೊಂದಿರತಕ್ಕಂಥದ್ದು. ಇದನ್ನ ಪ್ಯಾರಾಚೂಟ್ ವ್ಯವಸ್ಥೆಯಲ್ಲಿ ಒಟ್ಟು 10 ಪ್ಯಾರಾಚೂಟ್ಗಳನ್ನ ಇದರಲ್ಲಿ ಇಡಲಾಗಿರುತ್ತೆ. ಅದರಲ್ಲಿ ಡ್ರೋಗ್ ಪ್ಯಾರಾಚೂಟ್ಗಳು ಎರಡನೇ ಹಂತದಲ್ಲಿ ಕಾರ್ಯನಿರ್ವಹಿಸುತ್ತೆ. ಮೊದಲಿಗೆ ಅಪೆಕ್ಸ್ ಕವರ್ ಬೇರ್ಪಡಿಕೆ ಪ್ಯಾರಾಚೂಟ್, ನಂತರ ಡ್ರೋಗ್, ಆಮೇಲೆ ಪೈಲಟ್, ಕೊನೆಯಲ್ಲಿ ಮೇನ್ ಪ್ಯಾರಾಚೂಟ್ಗಳು ತೆರೆದುಕೊಳ್ತಕ್ಕಂಥದ್ದು. ಇನ್ನು ಲೋಡ್ ಸಾಮರ್ಥ್ಯವನ್ನ ನೋಡುವುದಾದರೆ ಗರಿಷ್ಠ ಒತ್ತಡಕ್ಕಿಂತ ಹೆಚ್ಚಿನ ಪ್ರಮಾಣದ ಹೊರೆ ನೀಡಿ ಅದರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳುವ ಸಾಮರ್ಥ್ಯವನ್ನ ಹೊಂದಿರತಕ್ಕಂಥದ್ದು. ಇದರ ಪ್ರಾಮುಖ್ಯತೆ ಗಗನಯಾತ್ರಿಗಳು ಸುರಕ್ಷಿತವಾಗಿ ಇಳಿಯುವಾಗ ಇದು ಅತ್ಯಂತ ನಿರ್ಣಾಯಕವಾದ ಪಾತ್ರವನ್ನ ವಹಿಸುತ್ತೆ. ಗಗನಯಾತ್ರಿಗಳು ವಾಪಸ್ ಭೂಮಿಗೆ ಬರುವಾಗ ಸೇಫ್ ಲ್ಯಾಂಡಿಂಗ್ ಆಗಿ ಇದನ್ನ ಬಳಕೆ ಮಾಡಲಾಗುತ್ತೆ. ಒಂದು ವೇಳೆ ವೇಗ ನಿಯಂತ್ರಣಕ್ಕೆ ಬರದೇ ಇದ್ದರೆ ಇಳಿಯುವಾಗ ಅಪಘಾತ ಸಂಭವಿಸುವ ಸಾಧ್ಯತೆ ಇರುವುದರಿಂದ ಈ ಪ್ಯಾರಾಚೂಟ್ಗಳನ್ನ ಬಳಕೆ ಮಾಡತಕ್ಕಂಥದ್ದು. ಇನ್ನು ಆತ್ಮನಿರ್ಭರ ಭಾರತ್ ಅಂದ್ರೆ ಈ ಪ್ಯಾರಾಚೂಟ್ಗಳನ್ನ ಸಂಪೂರ್ಣವಾಗಿ ಭಾರತದಲ್ಲಿಯೇ ತಯಾರಿಸಲಾಗಿದ್ದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇದನ್ನ ಆತ್ಮನಿರ್ಭರ ಭಾರತದ ಅತಿ ದೊಡ್ಡ ಹೆಜ್ಜೆ ಅಂತ ಶ್ಲಾಘಿಸಿದ್ದಾರೆ.
ಇದು ಆತ್ಮನಿರ್ಭರ್ ಮೇಕ್ ಇನ್ ಇಂಡಿಯಾ ಒಂದು ಕಾರ್ಯಕ್ರಮದಲ್ಲಿ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಇನ್ನು ಮತ್ತೊಂದು ಕರ್ನಾಟಕಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಮುಖ ವಿದ್ಯಮಾನ ಯಾವುದಂದ್ರೆ, ಪ್ರಚಲಿತ ವಿದ್ಯಮಾನ ಯಾವುದಂದ್ರೆ ಕರ್ನಾಟಕ ಇನೋವೇಷನ್ ಅಥಾರಿಟಿ ಆಕ್ಟ್ ಅಂಡ್ ರೆಗ್ಯುಲೇಟರಿ ಸ್ಯಾಂಡ್ ಬ್ಯಾಗ್ಸ್ ಅಂತಕ್ಕಂಥ ಒಂದು ವಿಷಯ ಪ್ರಚಲಿತದಲ್ಲಿ ಇರ್ತಕ್ಕಂಥದ್ದು. ಈ ಶಾಸನದ ಅಥವಾ ಈ ನಿಯಮದ ಹಿನ್ನೆಲೆ ಏನು ಅನ್ನೋದನ್ನ ನೋಡುವುದಾದ್ರೆ, ಕರ್ನಾಟಕ ಸರ್ಕಾರ ನವೀನ ತಂತ್ರಜ್ಞಾನಗಳನ್ನ ಉತ್ತೇಜನ ಮಾಡಲು ಮತ್ತು ನಿಯಂತ್ರಣವನ್ನ ಮಾಡಲು ಕರ್ನಾಟಕ ಇನೋವೇಷನ್ ಅಥಾರಿಟಿ ಆಕ್ಟ್ 2020 ಜಾರಿಗೆ ತಂದಿರತಕ್ಕಂಥದ್ದು. ಇದು ಭಾರತದಲ್ಲಿಯೇ ಮೊದಲ ಶಾಸನವಾಗಿದೆ. ಇನ್ನು ರೆಗ್ಯುಲೇಟರಿ ಸ್ಯಾಂಡ್ ಬ್ಯಾಗ್ಸ್ ಅಂದ್ರೆ ಏನು ಅನ್ನೋದನ್ನ ನೋಡುವುದಾದ್ರೆ, ಇದು ಒಂದು ನಿಯಂತ್ರಿತ ಪರಿಸರ ಅಂತ ಕರಿತೀವಿ. ಇಲ್ಲಿ ಸ್ಟಾರ್ಟ್ಅಪ್ಗಳು ಮತ್ತು ಸಂಶೋಧಕರು ತಮ್ಮ ತಂತ್ರಜ್ಞಾನಗಳನ್ನ ಮಾರುಕಟ್ಟೆಗೆ ಬಿಡುಗಡೆ ಮಾಡೋದಕ್ಕೆ ಸೀಮಿತ ಅವಧಿಗೆ ಸೀಮಿತ ಪ್ರದೇಶದಲ್ಲಿ ಅಸ್ತಿತ್ವದಲ್ಲಿರುವ ಕಟ್ಟುನಿಟ್ಟಿನ ನಿಯಮಗಳಿಂದ ವಿನಾಯಿತಿಯನ್ನು ಪಡೆದು ಇವುಗಳನ್ನ ಪರೀಕ್ಷೆ ಮಾಡಬಹುದು. ಇನ್ನು ಅಥಾರಿಟಿಯ ರಚನೆಯನ್ನ ನೋಡುವುದಾದ್ರೆ, ಕರ್ನಾಟಕ ಇನೋವೇಷನ್ ಅಥಾರಿಟಿ ಅಧ್ಯಕ್ಷರನ್ನ ರಾಜ್ಯದ ಮುಖ್ಯಮಂತ್ರಿಗಳು ವಹಿಸಿರ್ತಾರೆ ಮತ್ತು ಐಟಿ ಸಚಿವರು ಇದರ ಉಪಾಧ್ಯಕ್ಷರು ಆಗಿರ್ತಾರೆ. ಪಾಲಿಸಿ ಅಪ್ಡೇಟ್ 2026 ಇದು ಆಲ್ರೆಡಿ 2020ರಲ್ಲೇ ಜಾರಿಗೆ ಬಂದರೂ ಕೂಡ ಈ ಪಾಲಿಸಿಯ ಅಪ್ಡೇಟ್ 2026ರಲ್ಲಿ ಆಗಿದ್ದು, ಸರ್ಕಾರ ಈ ಕಾಯ್ದೆಗೆ ಪ್ರಮುಖ ತಿದ್ದುಪಡಿಗಳನ್ನು ತರಲು ನಿರ್ಧಾರ ಮಾಡಿದ್ದರಿಂದ ಇದು ಪ್ರಸ್ತುತ ಪ್ರಚಲಿತದಲ್ಲಿರ್ತಕ್ಕಂಥದ್ದು. ವಿಶೇಷವಾಗಿ ಕೃತಕ ಬುದ್ಧಿಮತ್ತೆ ಎಐ ಮತ್ತು ಡೀಪ್ ಟೆಕ್ ಕ್ಷೇತ್ರಗಳಲ್ಲಿ ಪರೀಕ್ಷೆ ನಡೆಸಲು ನಿಯಮಗಳನ್ನ ಇಲ್ಲಿ ಸ್ವಲ್ಪ ಸಡಿಲಗೊಳಿಸಲಾಗಿದೆ. ಇನ್ನು ನಿರ್ಬಂಧಿತ ವಿನಾಯಿತಿ ರಿಲ್ಯಾಕ್ಸ್ಡ್ ರೆಗ್ಯುಲೇಷನ್ಸ್ ಅನ್ನೋದನ್ನು ನೋಡುವುದಾದ್ರೆ, ಸ್ಟಾರ್ಟ್ಅಪ್ಗಳು ನೈಜ ಜಗತ್ತಿನಲ್ಲಿ ಪರೀಕ್ಷೆ ನಡೆಸುವಾಗ ಕೆಲವು ರಾಜ್ಯ ಕಾನೂನುಗಳು ಅಥವಾ ಪರವಾನಗಿ ನಿಯಮಗಳಿಂದ ತಾತ್ಕಾಲಿಕವಾಗಿ ಇದನ್ನ ಏನ್ ಮಾಡಬಹುದು, ಇದರಿಂದ ವಿನಾಯಿತಿಯನ್ನ ಪಡೆಯಬಹುದು. ಇನ್ನು ಸುರಕ್ಷತೆ ಮತ್ತು ಹೊಣೆಗಾರಿಕೆ ಅಂದ್ರೆ, ಸ್ಯಾಂಡ್ ಬಾಕ್ಸ್ ನಲ್ಲಿ ಪರೀಕ್ಷೆ ನಡೆಸುವಾಗ ಸಾರ್ವಜನಿಕ ಸುರಕ್ಷತೆ, ಡೇಟಾ ಗೌಪ್ಯತೆ, ಗ್ರಾಹಕರ ಹಿತರಕ್ಷಣೆ ಕಾಪಾಡುವುದು ಕಡ್ಡಾಯವಾಗಿರ್ತಕ್ಕಂಥದ್ದು. ಅಥಾರಿಟಿಯ ಪರೀಕ್ಷೆಯನ್ನ ಸ್ಥಗಿತಗೊಳಿಸುವ ಅಧಿಕಾರವನ್ನ ಸರ್ಕಾರ ಹೊಂದಿರುತ್ತೆ. ಇನ್ನು ಡೇಟಾ ಮತ್ತು ಸಾಕ್ಷ್ಯ ಆಧಾರಿತ ನೀತಿ, ಈ ಪರೀಕ್ಷೆಯಲ್ಲಿ ಅಂತ್ಯದಲ್ಲಿ ಲಭ್ಯವಾಗುವ ಫಲಿತಾಂಶಗಳನ್ನು ಆಧರಿಸಿ ನಿರ್ದಿಷ್ಟ ತಂತ್ರಜ್ಞಾನಕ್ಕಾಗಿ ಸರ್ಕಾರ ಹೊಸ ಕಾಯಂ ಕಾನೂನುಗಳನ್ನ ನೀತಿಗಳನ್ನ ರೂಪಿಸಲು ಈ ಸ್ಯಾಂಡ್ ಬಾಕ್ಸ್ ಏನ್ ಮಾಡುತ್ತೆ, ಸಹಾಯವನ್ನ ಮಾಡುತ್ತೆ. ಈ ಎಲ್ಲೆಲ್ಲಿ ಬಳಕೆ ಆಗುತ್ತೆ ಪ್ರಮುಖ ಕ್ಷೇತ್ರಗಳನ್ನ ನೋಡೋದಾದ್ರೆ, ಡ್ರೋನ್ ವಿತರಣೆ, ಆಟೋನಮಸ್ ವಾಹನಗಳು, ಟೆಲಿಮೆಡಿಸಿನ್ಸ್, ಡಿಜಿಟಲ್ ಪಾವತಿ ವ್ಯವಸ್ಥೆಗಳು, ಕೃಷಿ ಟೆಕ್ನಾಲಜಿ, ಅಗ್ರಿಕಲ್ಚರ್ ಟೆಕ್ನಾಲಜಿ. ಸ್ಯಾಂಡ್ ಬಾಕ್ಸ್ ಈ ಕ್ಷೇತ್ರಗಳಲ್ಲಿ ಹೆಚ್ಚು ಕಾರ್ಯನಿರ್ವಹಿಸುತ್ತೆ. ಇನ್ನು ಬಿಯಾಂಡ್ ಬೆಂಗಳೂರು ಇದಕ್ಕೂ ಏನ್ ಸಂಬಂಧ ಅಂದ್ರೆ, 2026ರ ಹೊಸ ನೀತಿಯ ಪ್ರಕಾರ ಸ್ಯಾಂಡ್ ಬಾಕ್ಸ್ ಸೌಲಭ್ಯವನ್ನ ಮೈಸೂರು, ಮಂಗಳೂರು ಮತ್ತು ಹುಬ್ಬಳ್ಳಿ ಧಾರವಾಡದಂತ ನಗರಗಳ ಸ್ಟಾರ್ಟ್ಅಪ್ಗಳಿಗೂ ಇದನ್ನ ವಿಸ್ತರಿಸಲಾಗುತ್ತೆ. ಇದರ ಉದ್ದೇಶ ಲರ್ನ್ ಬೈ ಡೂಯಿಂಗ್, ಮಾಡುವ ಮೂಲಕ ಕಲಿಯುವುದು ಅಂತಕ್ಕಂಥದ್ದು ಇದರ ಉದ್ದೇಶ. ಈ ತತ್ವದ ಮೂಲಕ ಹೊಸ ಆವಿಷ್ಕಾರಗಳು ಮತ್ತು ನಿಯಮಗಳ ಅಡಚಣೆಯಿಂದಾಗಿ ಸ್ಥಗಿತಗೊಳ್ಳದಂತೆ ಹೊಸ ಸ್ಟಾರ್ಟ್ಅಪ್ಗಳಿಗೆ ಇದು ಅನುಕೂಲವನ್ನ ಕಲ್ಪಿಸುತ್ತೆ. ಇನ್ನು ಕರ್ನಾಟಕಕ್ಕೆ ಸಂಬಂಧಿಸಿರ್ತಕ್ಕಂಥ ಮತ್ತೊಂದು ಪ್ರಚಲಿತ ವಿದ್ಯಮಾನ ಯಾವುದಂದ್ರೆ, ಸುಸ್ಥಿರ ಇಂಧನ ಪರಿವರ್ತನಾ ವರದಿ, ಸಸ್ಟೈನೇಬಲ್ ಎನರ್ಜಿ ಟ್ರಾನ್ಸಿಷನ್ ಸೆಟ್ 2026 ಅಂತ ಕರಿತೀವಿ. ಈ ವರದಿಯಲ್ಲಿ ಕರ್ನಾಟಕಕ್ಕೆ ಮೊದಲ ಸ್ಥಾನ ದೊರೆತಿರ್ತಕ್ಕಂಥದ್ದು. ಈ ವರದಿಯನ್ನ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಯಾವುದಂದ್ರೆ IEEFA ಅಂದ್ರೆ ಇನ್ಸ್ಟಿಟ್ಯೂಟ್ ಆಫ್ ಎನರ್ಜಿ ಎಕನಾಮಿಕ್ಸ್ ಅಂಡ್ ಫೈನಾನ್ಸಿಯಲ್ ಅನಲೈಸಿಸ್ ಅಂತ ಕರಿತೀವಿ. ಮತ್ತು ಇನ್ನೊಂದು ಸಂಸ್ಥೆ ಯಾವುದಂದ್ರೆ ಎಂಬರ್ ಸಂಸ್ಥೆಗಳು ಜಂಟಿಯಾಗಿ ಇದನ್ನ ಸಿದ್ಧಪಡಿಸಿವೆ. IEEFA ಮತ್ತು ಎಂಬರ್ ಸಂಸ್ಥೆಗಳು ಇದನ್ನ ಜಂಟಿಯಾಗಿ ಸಿದ್ಧಪಡಿಸಿರ್ತಕ್ಕಂಥದ್ದು. ಇನ್ನು ಈ ವರದಿಯನ್ನ ತಯಾರು ಮಾಡತಕ್ಕಂಥ ಮಾನದಂಡಗಳು ಯಾವುಗಳನ್ನ ಬಳಕೆ ಮಾಡಿದ್ದಾರೆ ಅಂದ್ರೆ, ರಾಜ್ಯಗಳು ಪಳಿಯುಳಿಕೆ ಇಂಧನಗಳಿಂದ, ಉದಾಹರಣೆಗೆ ಕಲ್ಲಿದ್ದಲು, ನವೀಕರಿಸಬಹುದಾದ ಇಂಧನಗಳಿಗೆ ಎಷ್ಟು ವೇಗವಾಗಿ ಪರಿಣಾಮಕಾರಿಯಾಗಿ ಬದಲಾಗ್ತಿವೆ ಅನ್ನೋದನ್ನ ಆಧರಿಸಿ ಈ ವರದಿಯನ್ನ ರಚನೆ ಮಾಡಿರ್ತಕ್ಕಂಥದ್ದು. 2024ರಿಂದ 26ರವರೆಗಿನ ಮೌಲ್ಯಮಾಪನದಲ್ಲಿ ಕರ್ನಾಟಕವು ಭಾರತದ ಅಗ್ರಗಣ್ಯ ರಾಜ್ಯವಾಗಿದೆ. ಅಂದ್ರೆ ಮೊದಲ ಸ್ಥಾನದಲ್ಲಿ ಈ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಕರ್ನಾಟಕವನ್ನು. ಇನ್ನು ಡಿಕಾರ್ಬನೈಸೇಷನ್ ಅಂತ ಕರಿತೀವಿ. ವಿದ್ಯುತ್ ಉತ್ಪಾದನಾ ವಲಯದಲ್ಲಿ ಇಂಗಾಲದ ಹೊರಸೂಸುವಿಕೆಯನ್ನ ಕಡಿಮೆ ಮಾಡುವಲ್ಲಿ ಕರ್ನಾಟಕವು ಗುಜರಾತ್ ಮತ್ತು ತಮಿಳುನಾಡಿಗಿಂತ ಉತ್ತಮ ಪ್ರದರ್ಶನವನ್ನ ನೀಡಿರ್ತಕ್ಕಂಥದ್ದು. ಇನ್ನು ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯ ಅಂದ್ರೆ, ಕರ್ನಾಟಕದ ಒಟ್ಟು ಸ್ಥಾಪಿತ ವಿದ್ಯುತ್ ಸಾಮರ್ಥ್ಯಗಳಲ್ಲಿ 45ರಿಂದ 50ರಷ್ಟು ಪಾಲು ನವೀಕರಿಸಬಹುದಾದ ಇಂಧನ ಮೂಲಗಳಿಂದ ಬರ್ತಕ್ಕಂಥದ್ದು.
ಪಾವಗಡ ಸೌರ ಪಾರ್ಕ್ ಪಾತ್ರ ಇದರಲ್ಲಿ ಏನಿದೆ, ನಮ್ಮಲ್ಲಿ ಅತ್ಯಂತ ದೊಡ್ಡದಾಗಿರುತ್ತೆ ಏಷ್ಯಾದ ಅತಿ ದೊಡ್ಡ ಸೌರ ಪಾರ್ಕ್ ಯಾವುದಂದ್ರೆ ಪಾವಗಡದಲ್ಲಿ ಇರ್ತಕ್ಕಂಥ ಒಂದು ಸೌರ ಪಾರ್ಕ್. ಅದರ ಪಾತ್ರ ಏನು ಅನ್ನೋದನ್ನು ನೋಡುವುದಾದ್ರೆ, ತುಮಕೂರು ಜಿಲ್ಲೆಯ ಪಾವಗಡದಲ್ಲಿರುವ ವಿಶ್ವದ ಅತಿ ದೊಡ್ಡ ಸೌರ ಪಾರ್ಕ್ಗಳಲ್ಲಿ ಶಕ್ತಿ ಸ್ಥಳ ಕರ್ನಾಟಕದ ಈ ಸಾಧನೆಗೆ ಪ್ರಮುಖ ಬೆನ್ನೆಲುಬಾಗಿದೆ. ಅಂದ್ರೆ ಕರ್ನಾಟಕ ಈ ವರದಿಯಲ್ಲಿ ಮೊದಲ ಸ್ಥಾನವನ್ನ ಪಡಿಬೇಕಾದ್ರೆ ಪಾವಗಡದ ಸೌರ ಪಾರ್ಕ್ ಕೂಡ ತನ್ನ ಪಾತ್ರವನ್ನ ವಹಿಸಿದೆ. ಸ್ಮಾರ್ಟ್ ಗ್ರಿಡ್ ಮತ್ತು ಡಿಜಿಟಲೀಕರಣ ಇಂಧನ ಬಳಕೆಯನ್ನು ಸಮರ್ಥವಾಗಿ ನಿರ್ವಹಣೆ ಮಾಡೋದಕ್ಕೆ ಕರ್ನಾಟಕ ಸುಧಾರಿತ ಸ್ಮಾರ್ಟ್ ಮೀಟರ್ ಮತ್ತು ಡಿಜಿಟಲ್ ಗ್ರಿಡ್ ತಂತ್ರಜ್ಞಾನವನ್ನ ಅಳವಡಿಸಿಕೊಂಡಿರ್ತಕ್ಕಂಥದ್ದು. ಈಗ ನಾವು ಸಾಮಾನ್ಯವಾಗಿ ನೋಡೋದಾದ್ರೆ ಗೃಹೋಪಯೋಗಿ ವಿದ್ಯುತ್ಗಳಿಗೂ ಕೂಡ ಈಗ ಸ್ಮಾರ್ಟ್ ಮೀಟರ್ ಅನ್ನ ಅಳವಡಿಸಿರ್ತಕ್ಕಂಥದ್ದು. ಇನ್ನು ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಮೂಲ ಸೌಕರ್ಯ, ರಾಜ್ಯದ ರಾಜಧಾನಿ ಬೆಂಗಳೂರು ದೇಶದಲ್ಲಿ ಅತಿ ಹೆಚ್ಚು ಎಲೆಕ್ಟ್ರಾನಿಕ್ ವೆಹಿಕಲ್ ಚಾರ್ಜಿಂಗ್ ಸ್ಟೇಷನ್ಗಳನ್ನ ಹೊಂದಿರತಕ್ಕಂಥದ್ದು. ಇದು ಸುಸ್ಥಿರ ಇಂಧನ ಬಳಕೆಗೆ ಪೂರಕವಾಗಿದೆ. ಆದ್ದರಿಂದಲೇ ನಮ್ಮ ಕರ್ನಾಟಕ ಈ ವರದಿಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಲಿಕ್ಕೆ ಕಾರಣವಾಗಿದೆ. ಇನ್ನು ಕರ್ನಾಟಕದ ಪುನರ್ಬಳಕೆ ಇಂಧನ ನೀತಿ 2022-27 ಒಂದು ನೀತಿಯನ್ನ ನಮ್ಮ ಸರ್ಕಾರ ಜಾರಿಗೆ ತಂದಿರುವುದರಿಂದ ಹೂಡಿಕೆದಾರರನ್ನ ಆಕರ್ಷಿಸುವಲ್ಲಿ ಮತ್ತು ತಂತ್ರಜ್ಞಾನದ ಅಳವಡಿಕೆಯಲ್ಲಿ ಈ ನೀತಿ ತುಂಬಾ ಪಾತ್ರವನ್ನ ವಹಿಸಿರ್ತಕ್ಕಂಥದ್ದು. ಈ ವರದಿಯ ಪ್ರಮುಖ ಅಂಶವನ್ನು ನೋಡುವುದಾದ್ರೆ, ಕರ್ನಾಟಕವು ಕೇವಲ ಉತ್ಪಾದನೆಯಲ್ಲಿ ಮಾತ್ರವಲ್ಲದೆ ಇಂಧನ ಶೇಖರಣೆ, ಪಂಪ್ಡ್ ಹೈಡ್ರೋ ಸ್ಟೋರೇಜ್ ಅಂತ ಕರಿತೀವಿ, ಮತ್ತು ಗ್ರೀನ್ ಹೈಡ್ರೋಜನ್ ಕ್ಷೇತ್ರಗಳಲ್ಲೂ ಮುನ್ನಡೆಯನ್ನು ಸಾಧಿಸಿರ್ತಕ್ಕಂಥದ್ದು ಈ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಇಲ್ಲಿಗೆ ದಿನಾಂಕ 20-21 ಫೆಬ್ರವರಿ 2026 ಪ್ರಚಲಿತ ವಿದ್ಯಮಾನಗಳು ಇಲ್ಲಿಗೆ ಮುಕ್ತಾಯವಾಗುತ್ತೆ. ಮುಂದಿನ ತರಗತಿಯನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ಅಂತ ಹೇಳ್ತಾ, ಅಲ್ಲಿಯವರೆಗೂ ಶುಭವಾಗಲಿ. ಧನ್ಯವಾದ.